ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಸೋಲೋ ಶಾಪಿಂಗ್ ಹೋಗ್ತಾ ಇದ್ದೀನಿ. ಸ್ವಲ್ಪ ಶಾಪಿಂಗ್ ಇತ್ತು ಮತ್ತು ಇನ್ನೊಂದು ಕಾಲೇಜ್ ಬರಬೇಕಿತ್ತು. ಕಾಲೇಜ್ ನೋಡಿಕೊಂಡು ಹಂಗೆ ಶಾಪಿಂಗು ಮಾಡ್ಕೊಬರೋಣ ಅಂತ ಹೋಗ್ತಾ ಇದ್ದೀನಿ. ಕಾಲೇಜ್ ಏನಕ್ಕೆ ಅಂದರೆ ನಾನು ಹೈಯರ್ ಎಜುಕೇಷನ್ BSc ಮಾಡೋದಕ್ಕೆ. ಕಾಲೇಜ್ ಬರಬೇಕಿತ್ತು. ಒಂದು 5 ನನ್ನ ಲಿಸ್ಟಲ್ಲಿತ್ತು ಕಾಲೇಜಸ್ ನೋಡ್ಕೊಬರಬೇಕು ಅಂತ. ಇದು ನನ್ನ ಫಸ್ಟ್ ಕಾಲೇಜ್ ಹೋಗ್ತಾ ಇರೋದು ನೋಡ್ಕೊಬರೋದಕ್ಕೆ, NID ಅಂತ. ನೋಡೋಣ ಹೆಂಗಿದೆ ಏನು ಅಂತ ಎಲ್ಲ. ಅಲ್ಲಿ ಹೋಗಿ ನಾನು ಹೇಳ್ತೀನಿ. ಬ್ಯಾಂಗ್ಳೂರಲ್ಲಂತೂ ತುಂಬ ಅಂದರೆ ತುಂಬ ಟ್ರಾಫಿಕ್ಕು. ನನಗಂತೂ ತಲೆ ಕೆಟ್ಟು ಹೋಗುತ್ತೆ. ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋಷ್ಟಿಗೆ ಹಿಂಸೆ ಆಗೋಗ್ಬಿಡುತ್ತೆ. ಹಾಸನಲ್ಲಿದ್ದಾಗ ನಮ್ಮೂರಿಂದ ಹಾಸನಿಗೆ 10 ಸಲ ಓಡಾಡ್ಬೋದು. ಬಟ್ ಬ್ಯಾಂಗ್ಳೂರಲ್ಲಿ ಒಂದು ಜಾಗದಿಂದ ಬರೀ ಇಲ್ಲಿ ಅಕ್ಕಪಕ್ಕ ಹೋಗೋದಕ್ಕೇ ಫುಲ್ ಕಷ್ಟ ಆಗೋಗ್ಬಿಟ್ಟಿದೆ. ನಾನು ದಾಸರಳ್ಳಿಯಿಂದ ಪೀಣ್ಯಾಗೆ ಹೋಗಬೇಕಿತ್ತು. ಎಷ್ಟು ಟ್ರಾಫಿಕ್ ಅಂದರೆ ಬೆಳಗ್ಗೆನೆ ಮಾರ್ನಿಂಗೇ. ಫೈನಲಿ ಹೆಂಗೋ ಕಷ್ಟಪಟ್ಟು ಟ್ರಾಫಿಕ್ಕಿಂದ ತಪ್ಪಿಸ್ಕೊಂಡು ರೀಚ್ ಆದೆ ಕಾಲೇಜ್ ಹತ್ರ. ನನಗೆ ಕಾಲೇಜ್ ಇಷ್ಟ ಆಯಿತು ಸ್ವಲ್ಪ. ಓಕೆ ಅನ್ನಿಸ್ತು. ನೋಡಬೇಕು, ಇನ್ನು 4 ಕಾಲೇಜಸ್ ಇದೆ, ಅದನ್ನು ಬರಬೇಕು. ಇನ್ನೂ ಹೋಗಿಲ್ಲ. ಮನೆಯವ್ರ ಜೊತೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಫೈನಲಿ ನಾನು ಶಾಪಿಂಗ್ ಮಾಡಬೇಕು ಅಂತ ಡಿಮಾರ್ಟಿಗೆ ಹೋದೆ. ಸ್ವಲ್ಪ ರೂಮಿಗೆ ಏನೇನೋ ಮೆಟೀರಿಯಲ್ಸ್ ಬೇಕಿತ್ತು ನನಗೆ. ಅದನ್ನು ಸ್ನ್ಯಾಕ್ಸ್ ಬೇಕಿತ್ತು. ಬೇಜಾರಾದಾಗ ಸ್ನ್ಯಾಕ್ಸ್ ತಿನ್ನಬೇಕು. ನಾನಂತೂ ತಿಂಡಿ ಪೋತಿ. ಏನಾದರೂ ಇರಬೇಕು ಸ್ನ್ಯಾಕ್ಸು. ಅದಕ್ಕೇನೆ ಸ್ನ್ಯಾಕ್ಸ್ ತೊಗೊಂಡು ಏನೇನು ಬೇಕು ಅದೆಲ್ಲ ತೊಗೊಂಡು ಬರೋಣ ಅಂತ ಹೋದೆ. ಮತ್ತು ನಿಮಗೆಲ್ಲ ಇನ್ನೊಂದು ಹೇಳಬೇಕಿತ್ತು. ಏನಂತ ಅಂದರೆ, ನಾನು ಯಾವಾಗಲೂ ವಾಯ್ಸ್ ಓವರ್ ಕೊಡ್ತೀನಿ. ಅದಕ್ಕೆ ಇವಾಗೊಂದು ಕ್ಲಿಯಾರಿಟಿ ಕೊಡ್ತಾ ಇದ್ದೀನಿ, ಏನಕ್ಕೆ ನಾನು ವಾಯ್ಸ್ ಓವರ್ ಕೊಡೋದು ಜಾಸ್ತಿ ಅಂತ. ಏಕೆಂದರೆ ನನಗೆ ವಿಡಿಯೋ ಮಾಡೋದಕ್ಕೆ ತುಂಬ ಶೈ ಆಗ್ತಾ ಇರುತ್ತಲ್ಲೆಲ್ಲ. ಅದರಲ್ಲಿ ನಾನು ಮಾತಾಡೋದು ಕೂಡ ಎಲ್ಲಾದರೂ ನನ್ನನ್ನೇ ನೋಡ್ತಾ ಇರ್ತಾರೆ. ನಾನು ಬೇರೆ ಒಬ್ಬಳೇ ಓಡಾಡ್ತಾ ಇರ್ತೀನಿ. ನನಗೊಂಥರ ಶೈ ಆಗುತ್ತೆ. ನಾನು ಅಲ್ಲಿ ಏನೂ ಮಾತಾಡೋಕ್ಕೆ ಹೋಗಲ್ಲ ಜಾಸ್ತಿ. ಹಂಗಾದ್ರೂ ನಾನು ವೀಡಿಯೋ ಮಾಡೋದಕ್ಕೆ ಏನಕ್ಕೆ ಹಿಂಗೆ ವೀಡಿಯೋ ಮಾಡ್ತಿದ್ದಾಳೆ ಅಂತ ತುಂಬ ಜನ ನೋಡ್ಕೊಂಡು ನನ್ನನ್ನು ಅರ್ಧ ಗಂಟೆ ನಿಂತಿದ್ದಾರೆ ಮಾಲಲ್ಲೂ ಕೂಡ. ನನಗೆ ಹಂಗಾದ್ರೂ ಒಂಥರ ಆಗ್ತಿತ್ತು. ನಾನು ಅಲ್ಲಲ್ಲೇ ಕ್ಲಿಪ್ಪಿಂಗ್ಸ್ ಸ್ಟಾಪ್ ಮಾಡಿ ವೀಡಿಯೋ ಮಾಡ್ತಾಯಿದ್ದೆ. ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡೆ ಅಷ್ಟೇ, ಜಾಸ್ತಿ ಏನು ತೊಗೊಳ್ಳಿಲ್ಲ. ಅಲ್ಲಿ ನಾನು ಎಲ್ಲಿ ಜಾಸ್ತಿ ಜನ ಇಲ್ಲ ಅಲ್ಲಿ ಹೋಗಿ ವಿಡಿಯೋ ಮಾಡ್ತಿದ್ದೆ ಜಾಸ್ತಿ. ನನಗೊಂಥರ ಶೈ ಆಗ್ತಾಯಿತ್ತು. ಕ್ಯಾಮ್ರಾ ಕೂಡ ಡೌನಲ್ಲಿ ಇಟ್ಕೊಂಡಿದ್ದೆ ನಾನು. ನನಗೆ ಇಲ್ಲಿ ಈ ಡಿಮಾರ್ಟಲ್ಲಿ ಶೈ ಆದಷ್ಟು ಎಲ್ಲೂ ಶೈ ಆಗಿಲ್ಲ. ಎಲ್ಲ ಪ್ರತಿಯೊಬ್ಬರು ಅಜ್ಜಿ ಅವರೆಲ್ಲ ನೋಡ್ಕೊಂಡು ನನ್ನನ್ನು ಮಾತಾಡ್ತಾ ಇದ್ದಾರೆ. ಆ ಹುಡುಗಿ ಏನಕ್ಕೆ ಆ ಥರ ವಿಡಿಯೋ ಮಾಡ್ತಿದ್ದಾರೆ ಹಂಗೆ ಹಿಂಗೆ ಅಂತೆಲ್ಲ. ಏನೂ ಮಾಡೋಕ್ಕಾಗಲ್ಲ. ಅವ್ರಿಗೆ ಗೊತ್ತಿಲ್ಲ ನಾನು ಏನು ಮಾಡ್ತಾಯಿದ್ದೀನಿ ಅಂತ. ಅದಕ್ಕೇ ನಾನು ಸುಮ್ಮನೆ ಆದೆ. ನನಗೆ ಇದೊಂದು ಪೆನ್ನು ಈ ಥರ ಎಲ್ಲ ಇಡೋದು ಒಂದು ಬಾಕ್ಸ್ ಬೇಕಿತ್ತು. ಅದೊಂದು ತೊಗೊಂಡೆ. ತುಂಬ ಮೆಟೀರಿಯಲ್ಸ್ ತೊಗೊಂಡಿದ್ದೀನಿ. ಲಾಸ್ಟಲ್ಲಿ ನಿಮಗೆಲ್ಲ ಹೇಳ್ತೀನಿ ನಾನು.
ಶಾಪಿಂಗ್ ಮುಗಿಸಿ ಆಯಿತು. ಇವಾಗ ಕೌಂಟರ್ ಹತ್ರ ಹೋಗಿ ಬಿಲ್ ಹಾಕ್ಸೋದೇ ಇರೋದು. ಅದು ಬಿಟ್ಟರೆ ಬೇಗ ನಾನು ರೂಮಿಗೆ ಹೋಗಿ ರೆಸ್ಟ್ ಮಾಡಬೇಕು. ಅದು ಬಿಟ್ಟರೆ ಇನ್ನೇನೂ ಇಲ್ಲ, ನನಗೆ ರೆಸ್ಟ್ ಮಾಡಬೇಕು ಅಷ್ಟೇ. ಶಾಪಿಂಗ್ ಎಲ್ಲ ಆಗಿ ನಾನು ರ್ಯಾಪಿಡೋ ಬುಕ್ ಮಾಡಿದೆ. ರ್ಯಾಪಿಡೋ ಬುಕ್ ಮಾಡಿ ನಾನು ಅರ್ಧ ಗಂಟೆ ಆದಮೇಲೆ ರ್ಯಾಪಿಡೋ ಬಂತು. ಈ ಸಲನೇ ಅನಿಸುತ್ತೆ ಇಷ್ಟು ಲೇಟಾಗಿ ನನಗೆ ಪಿಕ್ ಮಾಡೋಕ್ಕೆ ಬಂದಿದ್ದು ರ್ಯಾಪಿಡೋ. ತುಂಬ ಬೇಜಾರಾಯಿತು. ಅಂದರೆ ಆ ಬಿಸಿಲಲ್ಲಿ ನಿಂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ನನಗೆ. ಬೇರೆ ಬ್ಯಾಂಗ್ಳೂರು ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ನಾನು ತೊಗೊಬಂದಿದ್ದು ಎಲ್ಲ ಏನೇನು ತೊಗೊಬಂದೆ ಅದನ್ನೆಲ್ಲ ನಿಮಗೂ ತೋರಿಸ್ತೀನಿ. ಆಲ್ಮೋಸ್ಟ್ 850 861 ಏನೋ ಆಯಿತು ಬಿಲ್ಲು. ಸೊ ಚೀಪ್ ರೇಟಲ್ಲಿ ಸಿಕ್ತು ಅನ್ನಿಸ್ತು ಎಲ್ಲ. ನನಗೆ ಖುಷಿ ಆಯಿತು, ಮನಸ್ಸಿಗೆ ತೃಪ್ತಿ ಆಯಿತು. ನಾನು ತಗೊಂಡಿದ್ದಕ್ಕೆ ಏನು ಬೇಡದಿರಲ್ದೇ ಇರೋದು ಅಂಥದ್ದು ನಾನು ಏನೂ ತೊಗೊಂಡಿಲ್ಲ. ಆಲ್ಮೋಸ್ಟ್ ತುಂಬ ಬೇಕಾಗಿರೋ ಅಂಥದ್ದನ್ನು ನಾನು ತೊಗೊಂಡಿದ್ದೀನಿ ಜಾಸ್ತಿ. ಸ್ವಲ್ಪ ಸ್ನ್ಯಾಕ್ಸ್ ಜಾಸ್ತಿನೇ ತೊಗೊಂಡಿದ್ದೀನಿ. ಸೊ ನಿಮಗೆಲ್ಲ ಗೊತ್ತು, ತಿಂಡಿ ಪೋತಿ ನಾನು. ಅದಕ್ಕೇ ನೆಕ್ಸ್ಟ್ ನಾನು ರೆಡಿ ಟು ಈಟ್ ಮ್ಯಾಗಿ ತೊಗೊಂಡಿದ್ದೀನಿ. ಇದನ್ನು ನಾನು ಒಂದು ಸಲನೂ ಟ್ರೈ ಮಾಡಿಲ್ಲ, ಹೆಂಗಿರುತ್ತೆ ಅಂತ ಟ್ರೈ ಮಾಡಬೇಕು. ಅದನ್ನು 2-3 ತೊಗೊಂಡಿದ್ದೆ. ಇದೊಂದು ಪೆನ್ಸಿಲ್ದು ಗೊತ್ತು, ಇದು ಪಿಗ್ಗಿ ಬ್ಯಾಂಕ್ ಒಂದು, ಇದೊಂಥರ ನಂಗೆ ಇಷ್ಟ ಆಯಿತು. ಆಮೇಲೆ ನನ್ನ ಪ್ಯಾರಿಸ್ ನನ್ನ ಡ್ರೀಮ್ ಪ್ಲೇಸ್, ಸೊ ಅದಕ್ಕೆ ಅದನ್ನು ತೊಗೊಂಡೆ. ನನಗಂತೂ ತುಂಬ ಇಷ್ಟ ಆಯಿತು. ಒಂಥರ ಕ್ರಿಯೇಟಿವ್ ಆಗಿ ಚೆನ್ನಾಗಿದೆ ಪಿಗ್ಗಿ ಬ್ಯಾಂಕ್ ಒಂಥರ. ಆಮೇಲೆ ನೆಕ್ಸ್ಟ್ ಇದು ಸ್ನ್ಯಾಕ್ಸ್, ಇದನ್ನ ಏನಂತಾರೆ ಅಂತ ನಂಗೆ ಗೊತ್ತಿಲ್ಲ. ನನಗಂತೂ ತುಂಬ ಇಷ್ಟ ಆಯಿತು. ಯಾಕೆ ಅಂದರೆ ಇಷ್ಟು ಕಮ್ಮಿ ಪ್ರೈಸಿಗೆ ಇಷ್ಟೊಂದೆಲ್ಲ ಸಿಕ್ಕಿದೆ ಅಂತ ಅಂದರೆ ಗ್ರೇಟೇನೆ. ನಾನು ಆಮೇಲೆ ಇದೆಲ್ಲ ತೆಗ್ದಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ತುಂಬ ಅಂದರೆ ತುಂಬ ಟಯರ್ಡ್ ಆಗಿತ್ತು. ಆಮೇಲೆ ನನ್ನ ಫ್ರೆಂಡ್ಸ್ ಕಾಲ್ ಮಾಡಿ ಕರೆದ್ರು, ಬಾ ಹೊರಗಡೆ ಹೋಗಿ ಬರೋಣ ಪಾರ್ಕಿಗೆ ಅಂತ. ನಮ್ಮ ರೂಮ್ ಪಕ್ಕದಲ್ಲೇ ಪಾರ್ಕ್ ಇರೋದ್ರಿಂದ ನಾವು ಆಚೆ ಹೋದ್ವಿ. ಫೈನಲಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ, ಯಾರಿಗೆಲ್ಲ ಇಷ್ಟ ಆಗಿದೆ ಈ ವಿಡಿಯೋ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.